ನಮಸ್ಕಾರ ಸ್ನೇಹಿತರೆ. 10 ತಿಂಗಳ ಹಿಂದೆ ಬಿಜೆಪಿ ಮತ್ತು ಜೆಡಿಎಸ್ ನವರು ಮೈತ್ರಿಗೆ ಹೋಗ್ತಾರೆ ಅನ್ನೋ ವಿಚಾರ ಕರ್ನಾಟಕದಲ್ಲಿ ಕೋಲಾಹಲನ ಸೃಷ್ಟಿ ಮಾಡಿತ್ತು. 7 ತಿಂಗಳ ಹಿಂದೆ ಈ ಮೈತ್ರಿ ಕನ್ಫರ್ಮ್ ಆದಾಗ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನ ನಾಯಕರು ಅಷ್ಟೇ ಅಲ್ಲದೆ ಇಬ್ಬರು ಕಾರ್ಯಕರ್ತರಲ್ಲೂ ಸಹ ಒಂದು ಉತ್ಸಾಹ ಹೊಮ್ಮಿತ್ತು. ನಮ್ದು ಬಲೆ ಜೋಡಿ, ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ದೂರದೃಷ್ಟಿ ಇಟ್ಕೊಂಡು ಮಾಡಿದಂತ ಮೈತ್ರಿ ಇದು. ಆದ್ರೆ ಯಾವಾಗ ದೇವೇಗೌಡರ ಕುಟುಂಬದ ಕುಡಿ ಈ ಮಹಾನುಭಾವ ಕಾಮಕಾಂಡದಲ್ಲಿ ಸಿಗೆ ಬಿದ್ನೋ ಆಗಲೇ ಈ ಮೈತ್ರಿಯ ಮೇಲೆ ತೂಗುಗತ್ತಿ ತೂಗೋದಕ್ಕೆ ಶುರು ಆಯ್ತು. ಸ್ನೇಹಿತರೆ, ಈಗ ಬರ್ತಾ ಇರ್ತಕ್ಕಂತ ವಿಷಯ ಏನಪ್ಪಾ ಅಂದ್ರೆ, ಜೆಡಿಎಸ್ ಜೊತೆಗಿನ ಕರ್ನಾಟಕದ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಹೈಕಮಾಂಡ್ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ. ಮೈತ್ರಿಯನ್ನು ಆಲ್ಮೋಸ್ಟ್ ಆಲ್ ಮುರಿಯೋದಿಕ್ಕೆ ಡಿಸೈಡ್ ಮಾಡಲಾಗಿದೆ. ಅದು ಪ್ರಕಟಣೆ ಆಗೋದೊಂದೇ ಬಾಕಿ. ಬಿಜೆಪಿ ಹೈಕಮಾಂಡ್ ಈ ನಿರ್ಧಾರಕ್ಕೆ ಕಾರಣ ಏನು, ಇದು ಲೋಕಸಭಾ ಚುನಾವಣೆಯ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ, ಬರ್ತಕ್ಕಂತ ವಿಧಾನ ಪರಿಷತ್ತು ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಎಲ್ಲ 28 ಕ್ಷೇತ್ರಗಳಲ್ಲೂ ಚುನಾವಣೆ ಮುಕ್ತಾಯವಾಗಿದೆ. ಇನ್ನು 4 ಹಂತ ದೇಶಾದ್ಯಂತ ಚುನಾವಣೆ ನಡೆಯೋದು ಬಾಕಿ ಇದೆ. ಕರ್ನಾಟಕದಲ್ಲೇನೋ ಚುನಾವಣೆ ಮುಕ್ತಾಯ ಆಯ್ತು, ಈಗ ಮೈತ್ರಿನ ಮುರಿದುಕೊಂಡ್ರೆ ಏನ್ ಲಾಭ ಬಿಜೆಪಿಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಈಗ ಬಿಜೆಪಿ ಪ್ರಯತ್ನ ಮಾಡ್ತಾ ಇರೋದು ಡ್ಯಾಮೇಜ್ ಕಂಟ್ರೋಲ್ಗೆ. ತಾವು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಕ್ಕಂತ ಸಂದರ್ಭ ಈಗ ಬಿಜೆಪಿಗೆ ಒದಗಿ ಬಂದಿದೆ. ಯಾವಾಗ ಪ್ರಜ್ವಲ್ ರೇವಣ್ಣರ ಪ್ರಕರಣ ಸಿಕ್ತೋ, ಕಾಂಗ್ರೆಸ್ನವರು ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ದ್ರು. ರಾಷ್ಟ್ರೀಯ ಮಟ್ಟ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಸಹ ಇದು ಹೆಡ್ಲೈನ್ ಆಗುವಂತೆ ನೋಡ್ಕೊಂಡ್ರು. ಆ ಮೂಲಕ ಒಂದು ನರೇಟಿವ್ ಅನ್ನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ವಿರುದ್ಧ ಸೃಷ್ಟಿ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಸಕ್ಸಸ್ ಆಗಿರೋದಂತೂ ನಿಜ. 3ನೇ ಹಂತದಲ್ಲಿ ನಡೆದಂತಹ 93 ಕ್ಷೇತ್ರಗಳಲ್ಲಿ ಇದು ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇದು ಈಗ ಬಿಜೆಪಿಗೆ ತಲೆ ಕೆಡಿಸಿರೋದು. ಹಾಗಾಗಿ ಇದು ಮುಂದುವರಿಬಾರ್ದು. ಉಳಿದಿರ್ತಕ್ಕಂಥ 4 ಹಂತದ ಎಲೆಕ್ಷನ್ ನ ಎದುರಿಸಬೇಕು ಅಂದ್ರೆ ಈ ಪ್ರಜ್ವಲ್ ರೇವಣ್ಣರ ಪ್ರಕರಣದ ಕರಿ ನೆರಳಿನಿಂದ ಹೊರ ಬರಬೇಕು. ಅದಕ್ಕೆ ಉಳಿದಿರೋದು ಒಂದೇ ಒಂದು ದಾರಿ, ಅದು ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನು ಕಡಿದುಕೊಳ್ಬೇಕು. ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಬಿಜೆಪಿಗೆ. ಈಗ ಬಿಜೆಪಿ ನ್ಯಾಷನಲ್ ಲೀಡರ್ಗಳಂತೂ ಯಾವಾಗ ಕರ್ನಾಟಕದ ಎಲೆಕ್ಷನ್ ಮುಗೀತಪ್ಪ, ನಾವು ಯಾವಾಗ ಈ ಮುಜುಗರದಿಂದ ಹೊರ ಬರ್ತೇವೋ ಅನ್ನೋದನ್ನೇ ಕಾಯ್ತಾ ಇದ್ರು. ಯಾಕಂದ್ರೆ ಚುನಾವಣೆ ಮಧ್ಯದಲ್ಲಿ ಯಾವುದೇ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ, ಮತ್ತಷ್ಟು ಅಪಹಾಸ್ಯಕ್ಕೆ ಈಡಾಗಬೇಕಾದಂತ ಪರಿಸ್ಥಿತಿ ಬರುತ್ತೆ. ಈಗ ಚುನಾವಣೆ ಮುಗಿದಿರೋದ್ರಿಂದ ಈಗ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಹಿಂದು ಮುಂದನ್ನು ಬಿಜೆಪಿಯ ಹೈಕಮಾಂಡ್ ನೋಡೋದಿಲ್ಲ. 16ನೇ ತಾರೀಕು 4ನೇ ಹಂತದ ಮತದಾನ ದೇಶಾದ್ಯಂತ ನಡೆಯುತ್ತೆ. ಸುಮಾರು 96 ಕ್ಷೇತ್ರಗಳಲ್ಲಿ ಮತದಾನ ಮಾಡಲಿದ್ದಾರೆ ದೇಶದ ಜನತೆ. ಸ್ನೇಹಿತರೆ, ಒಂದ್ ಅರ್ಥದಲ್ಲಿ ಬಿಜೆಪಿಯ ರಾಜ್ಯ ಘಟಕಕ್ಕೆ ಈ ಮೈತ್ರಿ ಬೇಕಿರಲಿಲ್ಲ. ಆದ್ರೆ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ದೇವೇಗೌಡರ ಜೊತೆಗೆ ಬಹಳ ಚೆನ್ನಾಗಿ ಸಂಬಂಧ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂದು ಮುಂದೆ ನೋಡದೆ ರಾಜ್ಯದ ಘಟಕದ ಯಾವುದೇ ನಾಯಕರ ಅಭಿಪ್ರಾಯನು ಕೇಳದೆ ಮೈತ್ರಿ ಮಾಡ್ಕೊಂಡ್ಬಿಟ್ರು. ಈಗ ರಾಜ್ಯ ಘಟಕದ ನಾಯಕರು ಹೇಳ್ತಾ ಇದ್ದಾರೆ, ಮಾಡ್ಕೊಂಡ್ರಿ, ಅನುಭವಿಸ್ರಿ ಅಂತ. ಸ್ನೇಹಿತರೆ, 6 ವಿಧಾನ ಪರಿಷತ್ತು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಇದರಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಥವಾ ಏಕಾಂಗಿ ಹೋರಾಟ ಕೊಡಬೇಕು ಅಂತ ಈಗ ಬಿಜೆಪಿ ರಾಜ್ಯ ಘಟಕ ಕನ್ಫ್ಯೂಷನ್ ಗೆ ಬಿದ್ದಿದೆ. ಕಾರಣ ಬಿಜೆಪಿ ಹೈಕಮಾಂಡ್ ಅವರು ಇದನ್ನು ಹೋಲ್ಡ್ ಮಾಡಿರೋದು. ಚುನಾವಣೆಯಲ್ಲಿ ನಾಯಕರೆಲ್ಲ ಬ್ಯುಸಿ ಇದ್ದಾರೆ. ಆಲ್ಮೋಸ್ಟ್ ಆಲ್ ಮೈತ್ರಿಯನ್ನು ಕಡಿದುಕೊಳ್ಳುವ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದ್ರೂ ಆದ್ರೆ ಮುಂಬರ್ಲಿರ್ತಕ್ಕಂತ 6 ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಂತೂ ನಿಜ. ಕಳೆದ ಬಾರಿ 6 ವಿಧಾನ ಪರಿಷತ್ ಸ್ಥಾನಗಳ ಪೈಕಿ ಒಂದನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು, 3 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿತ್ತು, 2 ಸ್ಥಾನಗಳಲ್ಲಿ ಜೆಡಿಎಸ್ ಪಕ್ಷ ಗೆದ್ದಿತ್ತು. ಕಳೆದ ಬಾರಿ ಜೆಡಿಎಸ್ ನಿಂದ ಗೆದ್ದಿದ್ದಂತ ಆಯನೂರು ಮಂಜುನಾಥ್ ಅವರು ಮತ್ತು ಮರಿತಿಬ್ಬೇಗೌಡರು ಇಬ್ರು ಈಗ ಕಾಂಗ್ರೆಸ್ ಪಕ್ಷ ಸೇರಿ ಅಲ್ಲಿಂದ ಅಭ್ಯರ್ಥಿಗಳಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯ ಚಿತ್ರಣವೇ ಬದಲಾಗಿದೆ. ನಾಳೆಯಿಂದ ನಾಮಪತ್ರ ಸಲ್ಲಿಸಬೇಕು. ಇನ್ನು ಕೆಲವು ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯ ಬಗ್ಗೆ ನಿರ್ಧಾರವನ್ನು ಹೈಕಮಾಂಡ್ ಪ್ರಕಟಿಸಲಿದೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದವರು ಈ ಪ್ರಜ್ವಲ್ ರೇವಣ್ಣ ಪ್ರಕರಣನ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಂಡ್ರು ಅಂದ್ರೆ, ಅಮಿತ್ ಶಾ ಗೃಹ ಸಚಿವರು ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕಾಯ್ತು. ಖುದ್ದು ಪ್ರಧಾನ ಮಂತ್ರಿ ಮೋದಿಜಿಯವರು ಸಹ ಟೈಮ್ಸ್ ನೌಗೆ ಕೊಟ್ಟಂತ ಇಂಟರ್ವ್ಯೂ ನಲ್ಲಿ ಇದರ ಬಗ್ಗೆ ಮಾತಾಡ್ಬೇಕಾಯ್ತು. ಪ್ರಧಾನ ಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ರು, ಇಂಥವನ್ನೆಲ್ಲ ಬಿಜೆಪಿ ಪಕ್ಷ ಸಹಿಸೋದಿಲ್ಲ, ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗುತ್ತೆ.
ಆದ್ರೆ ಈ ಪ್ರಕರಣದಲ್ಲಿ ಒಂದು ಸಮುದಾಯನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅದು ಒಕ್ಕಲಿಗ ಸಮುದಾಯ. ಇದು ಆಗಬಾರದು ಅನ್ನುವಂತ ಮಾತುಗಳನ್ನು ಪ್ರಧಾನಿ ಮೋದಿ ಅವರು ಟೈಮ್ಸ್ ನೌ ಇಂಟರ್ವ್ಯೂನಲ್ಲಿ ಆಡಿದ್ರು. ಈ ಪ್ರಕರಣ ಹೆಚ್ಚು ಕಡಿಮೆ ಜಾತಿ ಸ್ವರೂಪ ಪಡೆದಿರೋದಂತೂ ನಿಜ. ಯಾವಾಗ ಪ್ರಧಾನ ಮಂತ್ರಿ ಅವರು ಒಕ್ಕಲಿಗ ಸಮುದಾಯದ ಹೆಸರನ್ನ ಎತ್ತಿದ್ರೋ ಆಗ ಕಾಂಗ್ರೆಸ್ನವರು ಎಚ್ಚೆತ್ಕೊಂಡ್ರು. ತಕ್ಷಣ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗ ನಾಯಕರನ್ನು ಒಟ್ಟುಗೂಡಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಮೂಲಕ ಸಂದೇಶ ರವಾನೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡ್ತು, ನಾವು ಒಕ್ಕಲಿಗ ವಿರೋಧಿ ಅಲ್ಲ ಅಂತ. ಚಲುವರಾಯಸ್ವಾಮಿ ಅವರು, ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು ಇವರೆಲ್ಲ ಸೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ನಾವು ಒಕ್ಕಲಿಗ ಸಮುದಾಯದ ವಿರುದ್ಧ ಇಲ್ಲ, ಆದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದರ ಪರವಾಗಿದ್ದೇವೆ ಅನ್ನುವಂತ ಸ್ಪಷ್ಟನೆ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಒಕ್ಕಲಿಗರ ವಿರೋಧಿ ಅಲ್ಲ ಅನ್ನುವ ಸಂದೇಶನ ಕೊಡೋದಕ್ಕೆ ಪ್ರಯತ್ನ ಮಾಡಿರೋದಂತೂ ಸ್ಪಷ್ಟ. ಆದ್ರೆ ಸ್ನೇಹಿತರೆ, ಈ ನಾಯಕರುಗಳು ಎಷ್ಟೇ ಸಮಜಾಯಿಷಿ ಕೊಡೋದಕ್ಕೆ ಪ್ರಯತ್ನ ಪಟ್ರು ಈ ಪ್ರಕರಣ ಈಗ ಜಾತಿಯ ಸ್ವರೂಪ ಪಡೆದಿರೋದಂತೂ ನಿಜ. ಒಕ್ಕಲಿಗ ನಾಯಕತ್ವಕ್ಕಾಗಿ ಇಬ್ಬರು ಪ್ರಬಲ ನಾಯಕರು, ಈ ಕಡೆ ಕಾಂಗ್ರೆಸ್ನಿಂದ ಡಿ.ಕೆ. ಶಿವಕುಮಾರ್ ಅವರು, ಆ ಕಡೆ ಜೆಡಿಎಸ್ ನಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಪೈಪೋಟಿ ನಡೆಸ್ತಾ ಇರೋದಂತೂ ಸ್ಪಷ್ಟ. ನಾಯಕತ್ವಕ್ಕಾಗಿ ನಾಯಕರು ಇಂಥ ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅನ್ನೋದು ಬಹಳ ದುಃಖ ತರ್ತಕ್ಕಂತ ವಿಚಾರ. ಸ್ನೇಹಿತರೆ, ಬಿಜೆಪಿ ಹೈಕಮಾಂಡ್ ಅಂತೂ ಹೆಚ್ಚು ಕಡಿಮೆ ಜೆಡಿಎಸ್ ಜೊತೆಗಿನ ಮೈತ್ರಿನ ಕಡಿದುಕೊಳ್ಳುವ ನಿರ್ಧಾರಕ್ಕೆ ಬಂದಾಗಿದೆ. ಇದರ ಸೂಚನೆ ಸಿಕ್ಕಂತ ಕುಮಾರಸ್ವಾಮಿ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರೇ ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ಮೈತ್ರಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ನವರು ಯಾವ ತೀರ್ಮಾನಕ್ಕೆ ಬೇಕಾದ್ರೂ ಬರಲಿ, ಅದಕ್ಕೆ ನಮ್ಮದೇನು ಅಪಸ್ವರ ಇಲ್ಲ. ಮೈತ್ರಿಯನ್ನು ಕಡಿದುಕೊಳ್ಳುವ ಡಿಸಿಷನ್ ತೆಗೆದುಕೊಂಡ್ರು ನಾವು ಅದಕ್ಕೆ ಒಪ್ತೀವಿ, ಮುಂದುವರಿಸುವ ಬಗ್ಗೆ ಡಿಸಿಷನ್ ತೆಗೆದುಕೊಂಡ್ರು ನಾವು ಅದಕ್ಕೆ ಒಪ್ತೀವಿ. ನಮ್ಮನ್ನ NDA ಕೂಟದಿಂದ ಹೊರ ಹಾಕಿದ್ರೆ ನಮ್ಮದೇನು ಆಕ್ಷೇಪ ಅದಕ್ಕೆ ಇಲ್ಲ ಅನ್ನುವ ಸ್ಪಷ್ಟ ಸಂದೇಶನ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಸಹ ಕೊಟ್ಟಿದ್ದಾರೆ. ಅಂದ್ರೆ ಅವರಿಗೆ ಈಗಾಗಲೇ ಇಂಟು ಸಿಕ್ಕಿದೆ. ಸ್ನೇಹಿತರೆ, ಜೆಡಿಎಸ್ ಜೊತೆಗಿನ ಮೈತ್ರಿ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ. ಆದ್ರೆ ಈ ಪ್ರಜ್ವಲ್ ರೇವಣ್ಣರ ಪ್ರಕರಣ ಮಾಡ್ತಾ ಇರೋ ಇಂಪ್ಯಾಕ್ಟ್ ಐತಲ್ಲ, ಅದು ದೇಶಾದ್ಯಂತ. ಬಿಜೆಪಿ ಇನ್ನು 4 ಹಂತದ ಎಲೆಕ್ಷನ್ ನ ಫೇಸ್ ಮಾಡಬೇಕಿದೆ. ಕಾಂಗ್ರೆಸ್ನವರಂತೂ ಓದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಪ್ರಜ್ವಲ್ ರೇವಣ್ಣರ ಪ್ರಕರಣನ ಹಿಡಿದುಕೊಂಡು ಬಿಜೆಪಿ ಅವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಈಗ ಎರಡನೇ ದಾರಿನೇ ಇಲ್ಲ. ಮೈತ್ರಿಯನ್ನು ಕಡಿದುಕೊಳ್ಳಬೇಕಾದ ಅನಿವಾರ್ಯತೆ ಈಗ ಅವರ ಮುಂದಿರೋದು ಒಂದೇ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಬಿಜೆಪಿಯವರು ಜೆಡಿಎಸ್ ನ ಮೈತ್ರಿಯನ್ನು ಕಡಿದುಕೊಳ್ಳೋದ್ರಿಂದ ಏನಪ್ಪಾ ಲಾಭ ಆಗುತ್ತೆ ಅಂದ್ರೆ, ಈಗಾಗಲೇ ಇದನ್ನ ನ್ಯಾಷನಲ್ ಇಶ್ಯೂ ಮಾಡ್ಕೊಂಡು ಕಾಂಗ್ರೆಸ್ನವರು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇದರ ಲಾಭ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಯವರು ಜೆಡಿಎಸ್ ನ ಮೈತ್ರಿ ಕಡಿದುಕೊಂಡು ಅಂತರ ಕಾಯ್ದುಕೊಳ್ಳೋದ್ರಿಂದ ಸ್ಪಷ್ಟವಾದ ಸಂದೇಶ ರವಾನೆ ಮಾಡ್ದಂಗಾಗುತ್ತೆ. ನಾವು ಅಪರಾಧಿಯ ಪರ ಇಲ್ಲ, ಯಾರನ್ನು ಇದರಲ್ಲಿ ರಕ್ಷಿಸುವ ಪ್ರಶ್ನೆನೇ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶನ ಬಿಜೆಪಿಯವರು ಕಾಂಗ್ರೆಸ್ಗೆ ಕೊಟ್ಟಂಗಾಗುತ್ತೆ. ಸ್ನೇಹಿತರೆ, ಮುಂದೇನಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ. ಮಹಾರಾಷ್ಟ್ರದಲ್ಲೇ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದೆ. ಶಿವಸೇನೆಯವರು ಕಾಂಗ್ರೆಸ್ ಜೊತೆಗೆ NCP ಜೊತೆಗೆ ಮೈತ್ರಿ ಮಾಡ್ಕೊಳ್ತಾರೆ ಅಂತ ಯಾರಾದ್ರೂ ಊಹೆ ಸಹ ಮಾಡಿಲ್ಲ. ಈಗ ಅವರು ಇಂಡಿಯಾ ಮೈತ್ರಿಕೂಟದ ಅಂಗಪಕ್ಷ. ಅದಕ್ಕಾಗಿ ಹೇಳಿದ್ದು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಆದ್ರೆ ಈಗ ಈ ಕ್ಷಣಕ್ಕೆ ಆಗ್ತಾ ಇರ್ತಕ್ಕಂತಹ ಕಸಿವಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ಮೈತ್ರಿ ಕಡಿದುಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.